ಮಧುಗಿರಿ. ಕೆಎನ್ ರಾಜಣ್ಣ ಅವರು ಸಹಕಾರ ಸಚಿವರಾಗಿದ್ದಾಗ ಸಹಕಾರ ಕ್ಷೇತ್ರದಲ್ಲಿ ಉತ್ತಮವಾದ ಮೀಸಲಾತಿಯನ್ನು ಜಾರಿಗೆ ತಂದಿದ್ದಾರೆ ಎಂದು ಗೃಹ ಸಚಿವ ಡಾ. ಜಿ. ಪರಮೇಶ್ವರ್ ತಿಳಿಸಿದರು. ತಾಲೂಕಿನ ಕೊಂಡವಾಡಿ ಗ್ರಾಮದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಈ ಮಸೂದೆಯನ್ನು ಜಾರಿಗೆ ತರಬೇಕಾದರೆ ವಿರೋಧ ಪಕ್ಷದವರು ಟೀಕೆ ಮಾಡಿ ವಿರೋಧ ಮಾಡಿದ್ದರು. ರಾಜಣ್ಣ ಅವರು 2 ಬಾರಿ ರಾಜ್ಯಪಾಲರನ್ನು ಭೇಟಿ ಮಾಡಿ ಮನವರಿಕೆ ಮಾಡಿಕೊಟ್ಟಿದ್ದರು. ತದನಂತರ ವಿರೋಧ ಪಕ್ಷದವರ ವಿರೋಧದ ನಡುವೆ ಈ ಮಸೂದೆಯನ್ನು ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನಲ್ಲಿ ಅಂಗೀಕಾರ ಮಾಡಲಾಗಿದೆ ಎಂದು ತಿಳಿಸಿ, ಇದು ರಾಜಣ್ಣ ಅವರ ಕೊಡುಗೆ ಎಂದರು. ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್, ಪೊಲೀಸ್ ವರಿಷ್ಠಾಧಿಕಾರಿ ಕೆವಿ ಅಶೋಕ್, ಉಪವಿಭಾಗಾಧಿಕಾರಿ ಗೋಟೂರು ಶಿವಪ್ಪ, ಡಿವೈಎಸ್ಪಿ ಮಂಜುನಾಥ್, ಬಿಎಂಟಿಸಿ ಉಪಾಧ್ಯಕ್ಷ ನಿಕೇತ್ ರಾಜ್ ಮೌರ್ಯ, ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಜಿಜೆ ರಾಜಣ್ಣ, ನಿರ್ದೇಶಕರುಗಳಾದ ಬಿ. ನಾಗೇಶ್ ಬಾಬು, ಹನುಮನ್, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಭೈರಪ್ಪ, ತಹಶೀಲ್ದಾರ್ ಶ್ರೀನಿವಾಸ್, ಕೊಂಡವಾಡಿ ವಿಎಸ್ಎಸ್ಎಎನ್ ಅಧ್ಯಕ್ಷ ಕೆಬಿ ರಾಜಕುಮಾರ್, ಉಪಾಧ್ಯಕ್ಷ ಸದಾಶಿವಯ್ಯ, ಎಪಿಎಂಸಿ ಮಾಜಿ ಅಧ್ಯಕ್ಷ ಎಂಜಿ ಶ್ರೀನಿವಾಸ್ ಮೂರ್ತಿ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಕೊಂಡವಾಡಿ ತಿಮ್ಮಯ್ಯ, ತಾಲೂಕು ಪಂಚಾಯಿತಿ ಇಒ ಲಕ್ಷ್ಮಣ್, ಎಡಿಎ ಧನಂಜಯ, ಪಿಡಿಒ ರವಿಚಂದ್ರ, ಡಿಸಿಸಿ ಬ್ಯಾಂಕ್ ವ್ಯವಸ್ಥಾಪಕ ರಾಮಕೃಷ್ಣಯ್ಯ ಇದ್ದರು. ಅವರು ವಿವರಣೆ ಕೊಟ್ಟು ಆ ಬಿಲ್ಲನ್ನು ಪಾಸ್ ಮಾಡಿಸಿಕೊಂಡು ಇವತ್ತು ಅದು ಕಾನೂನಾಗಿ ಪರಿಶಿಷ್ಟ ಜಾತಿ ಜನಾಂಗ ಮತ್ತು ಹಿಂದುಳಿದವರಿಗೆ ಇವತ್ತು ಮೀಸಲಾತಿಯನ್ನ ಕೋಆಪರೇಟಿವ್ ಸಂಸ್ಥೆಗಳಲ್ಲಿ ತಂದಿದ್ದಾರೆ. ಸಂತೋಷ ಯಾಕೆ ಅಂತ ಹೇಳಿದ್ರೆ, ನಾವು ರಸ್ತೆ ಮಾಡಬಹುದು, ಕಟ್ಟಡ ಮಾಡಬಹುದು, ಬೇಕಾದ ಸರ್ಕಾರಿ ಯೋಜನೆಯನ್ನು ತಲುಪಬಹುದು. ಆದರೆ ಪ್ರತಿಯೊಬ್ಬ ರೈತರಿಗೆ ಆರ್ಥಿಕ ಶಕ್ತಿಯನ್ನು ಕೊಟ್ಟತಕ್ಕಂಥ ರೀತಿಯಲ್ಲಿ ಸಹಕಾರಿ ಕ್ಷೇತ್ರ ಕೆಲಸ ಮಾಡ್ತಾ ಇದೆ. ಆ ಸಹಕಾರಿ ಕ್ಷೇತ್ರದ ಉದ್ಘಾಟನೆಯನ್ನ ನಾವು ಮಾಡೋದಕ್ಕೆ ಹೊರಟಿದ್ದೇವೆ ಎಂದಾಗ ಸ್ವಾಭಾವಿಕವಾಗಿ ನನಗೆ ಸಂತೋಷ ಆಗಿದೆ. ಹಿಂದೆ ನಾವೆಲ್ಲ ಕೇಳ್ತಾ ಇದ್ದೇವೆ, ಕೈ ಸಾಲ ಕೊಡುವುದು, ನಮಗೆ ಕೈ ಸಾಲ ಕೊಡುವುದು. ನೀವು ಯಾವುದೋ ಕಾರಣಕ್ಕೆ ಈಗ ಮಳೆ ಬರಲಿಲ್ಲಪ್ಪ, ನಾವು ಕೃಷಿ ಮಾಡಬೇಕು, ಕೃಷಿ ಸಾಲ ತಗೊಂಡಿರ್ತೀವಿ. ನಂತರ ಮಳೆ ಬರಲಿಲ್ಲ ಅಂತ ಹೇಳಿದ್ರೆ ಅವನೇನ್ ಮಾಡಬೇಕು? ಆಗ ಆ ಕೈ ಸಾಲ ಕೊಟ್ಟಂತ ವ್ಯಕ್ತಿ ಆ ಜಮೀನನ್ನೇ ಇವ್ರು ಬಳಸ್ಕೊಂಡ್ರು. ಮತ್ತು ಇವರ ಬೇರೆ ಏನೇ ವಸ್ತುಗಳಲ್ಲಿ ಮನೆ ಇರಲಿ ಮತ್ತು ಏನೇ ಬೇರೆ ಇದ್ರೆ ಅದೆಲ್ಲವನ್ನು ತಗೊಂಡು ಬಹುಶಃ ದಬಾಳಿಕೆ ಮಾಡಿ ಗೂಡಾಗಿ ಬಿಟ್ಕೊಂಡು ಗಲಾಟೆ ಮಾಡಿ ತಗೊಳ್ತಕ್ಕಂಥದ್ದನ್ನ ಹಿಂದೆ ನಾವೆಲ್ಲ ನೋಡ್ಕೊಂಡು ಬಂದಿದ್ದೀವಿ. ಇದೆಲ್ಲ ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಆಗಿದೆ. ಅದಕ್ಕಾಗಿ ಈ ಕೋಆಪರೇಟಿವ್ ಬ್ರಿಟಿಷರ ಕಾಲದಲ್ಲೇ ಪ್ರಾರಂಭ ಆಗಿದೆ. ತದನಂತರ ನಮಗೆ ಸ್ವತಂತ್ರ ಬಂದ ನಂತರ ಇದೆಲ್ಲ ಸ್ವಲ್ಪ ಈ ಸಾಲ ತಗೊಳ್ಳೋದು ಲೆಕ್ಕಾಚಾರವಾಗಿ ಕಾನೂನಿನ ಚೌಕಟ್ಟಿನಲ್ಲಿ ಮಾಡತಕ್ಕಂಥ ಕೆಲಸವನ್ನು ಮಾಡಿದೆ. ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ರೈತರಿಗೆ ಏನಾದರೂ ಸಹಾಯ ಆಗಿರೋ ಒಂದು ಶಕ್ತಿ ಸಿಕ್ಕಿದ್ರೆ ಅದು ನಮ್ಮ ಈ ವಿಎಸ್ಎಸ್ ನಿಮಗೆ ಸಾಲ ಕೊಟ್ಟು ಬಡ್ಡಿ ರಹಿತ ಸಾಲವನ್ನ ಕೊಟ್ಟು ಅಕಸ್ಮಾತ್ ಸಂದರ್ಭ ಬಂದು ಮಳೆ ಬರಲಿಲ್ಲ, 2 ವರ್ಷ ಮಳೆ ಬರಲಿಲ್ಲಪ್ಪ, ಹಿಂದೆಲ್ಲ ಆಗಿದೆ ಬೇಕಾಗ್ತದೆ. ಆ ಸಂದರ್ಭದಲ್ಲಿ ಸರ್ಕಾರಗಳು ಏನ್ ಮಾಡುತ್ತೆ? ಇಲ್ಲಪ್ಪ ನಾವು ನಿಮಗೆ ಬರುವ ಸಾಲ ನಾವು ಅವ್ರಿಗೆ ಕೊಡ್ತೀವಿ ಕೋಆಪರೇಟಿವ್ ಅಂತ ಹೇಳಿ ಸಾಲವನ್ನ ಮನ್ನಾ ಮಾಡತಕ್ಕಂಥ ಯೋಜನೆಗಳನ್ನು ಕೂಡ ಮಾಡಿರೋದನ್ನ ಈ ದೇಶದಲ್ಲಿ ನೋಡಿದೆ. ಕೇಂದ್ರದಲ್ಲಿ ಸರ್ಕಾರ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅವತ್ತು 52,000 ಕೋಟಿ ಇಡೀ ದೇಶದಲ್ಲಿ ಸಾಲವನ್ನ ಒಂದೇ ಸಾರಿ ಮಾಡಿದ್ರು. ಕೋಟ್ಯಾಂತರ ರೈತರಿಗೆ ಅದರಿಂದ ಸಹಾಯ ಆಯಿತು. ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾದ ಮೇಲೆ
10,000ಕ್ಕೂ ಹೆಚ್ಚು ಕೋಟಿ ಸಾಲ ಮನ್ನಾವನ್ನ ರೈತರ ಪರವಾಗಿ ಮಾಡಿದೆ. ಅಂದ್ರೆ ಸಾಂದರ್ಭಿಕ ಅನುಸಾರವಾಗಿ ಒಬ್ಬ ರೈತರಿಗೆ ತೊಂದರೆ ಆದಾಗ ನಾವು ನಿಮ್ಮ ಎದುರು ಬರುತ್ತೇವೆ ಅಂತ ಹೇಳಿ ಸರ್ಕಾರಗಳು ಹಾಕೊಂಡು ಬಂದಿದೆ. ಇವತ್ತು ನಾವು ಅದನ್ನು ಹೇಳಿದೆ. ಇವತ್ತು ಇಲ್ಲಿ ಎಷ್ಟು ಜನ ಇದ್ದಾರೆ ಮೆಂಬರ್ಸು? ಆರ್ನೂರು ಜನರಿಗೂ ಕೂಡ ನಾವು ಸಾಲ ನೀಡುವುದಿಲ್ಲ. ಯಾವ ವ್ಯವಸ್ಥೆಯಲ್ಲಿ ನಿಮಗೆ ಅಂತ ರೈತರಿಗೆ ಸಾಲ ಸಿಗುವಂತದ್ದು ಹೇಳಿ ನೋಡೋಣ. ಅಲ್ಲಿ ಪಕ್ಕದಲ್ಲಿ ನಾವು ಕೋಲಾರದಲ್ಲಿ 1,160 ಜನರಿಗೆ ನಾವು ಸಾಲ ಕೊಡ್ತೀವಿ ನಿಮಗೆ ಎಂದು ಹೇಳಿದ್ರು. ಇಲ್ಲಿ ಯಾವೆಲ್ಲ ರೈತಾಪಿ ಕುಟುಂಬದ ರೈತರು ಆರ್ಥಿಕ ಸಾಲ ಪಡೆಯುತ್ತಿದ್ದಾರೆ ಆ ಎಲ್ಲ ರೈತರಿಗೂ ಕೂಡ ಸಾಲ ಸೌಲಭ್ಯವನ್ನು ನಾವು ಕೊಡ್ತೇವೆ. ಇದೇ ರೀತಿ ಒಂದು ಕಾರ್ಯಕ್ರಮವನ್ನ ಮಾಡಿ ಆ ಎಲ್ಲ ರೈತರಿಗೂ ಕೂಡ ನಾವು ಬಡ್ಡಿ ರಹಿತ ಸಾಲವನ್ನ ಕೊಡ್ತೇವೆ ಅಂತಕ್ಕಂಥ ಈ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ. ಬಯಸ್ತೇನೆ ಒಂದು ಅಂಶ ಪತ್ರಿಕೆಯವರು ಕೂಡ ಬರಬೇಕು. ಗ್ರಾಮದಲ್ಲಿ ಮಾಡುವಂತ ಸಾಲ ಸೊಸೈಟಿಯಿಂದ ಕೊಡ್ತಕ್ಕಂಥ ದುಡ್ಡು ಸರ್ಕಾರದ ದುಡ್ಡಲ್ಲ, ಸರ್ಕಾರದ ದುಡ್ಡಲ್ಲ. ಆ ದುಡ್ಡು ಯಾರಪ್ಪ ಅಂದ್ರೆ ನಿಮಗೆ ಯಾರು ಉಳ್ಳವರು ಠೇವಣಿಯನ್ನು ಇಟ್ಟಿದ್ದಾರೆ ಆ ಠೇವಣಿ ಹಣ ನವಾಡಿನಿಂದ ಸಾಲ ಪಡೆಯತಕ್ಕಂಥದ್ದು ಮತ್ತೆ ಎಫ್ಎಸ್ ಬ್ಯಾಂಕಿಂದ ಸಾಲ ಪಡೆಯತಕ್ಕಂಥದ್ದು. ಸರ್ಕಾರಕ್ಕೆ ಏನಪ್ಪ ಸಹಾಯ ಆಗ್ತದೆ, ನೀವು ಕೊಡಬೇಕಾದಂತಹ ಬಡ್ಡಿ ಹಣವನ್ನ ಸರ್ಕಾರಕ್ಕೆ ಕೊಟ್ಟು ಅಷ್ಟು ಒತ್ತು ಕೊಡಿಸುವುದೇ ಸರ್ಕಾರದ್ದೇನಿಲ್ಲ. ಮುಗಿದು ಇವುದೇ ಸರ್ಕಾರ ಕೊಡೋದು ಇವೇ ಸಾಲ ಕೊಡೋದು ಅಂತ ಹೇಳಿ ಮಾತಾಡ್ತಾರೆ. ಸರ್ಕಾರದ ಇದು ಠೇವಣಿ ಹಣ ಮತ್ತು ಸಾಲ ಮಾಡಿಕೊಂಡಂತಹ ಹಣವನ್ನು ನಿಮಗೆ ಸಾಲ ರೂಪದಲ್ಲಿ ಕೊಡ್ತಾರೆ. ಪತ್ರಿಕೆ ಹೋಗಿ ಆರೋಪ ಮಾಡ್ತು ಯಾವೊಬ್ಬರು ಶಾಸಕರು ನಮಗೆ ಇಲ್ಲ ಮದುವೆ ಕೊಟ್ಟುಬಿಟ್ಟಿದ್ದಾರೆ. ನಾನು ಎಷ್ಟು ಹೇಳಿದೆ ಅವ್ರು ಕೇಳಿದ್ರೆ ನಾನು ಈಗ ಜಾಸ್ತಿ ಕೊಡ್ತೀನಿ ಮದುವೆಗೆ ಅಂತ ಹೇಳಿ ದುಡ್ಡೇ ನಂದಲ್ಲ ನಿಮಗೆ ದುಡ್ಡು ಆದ್ರೂ ಕೂಡ ಮದುವೆಗೆ ಯಾಕೆ ಜಾಸ್ತಿ ಕೊಡಬೇಕು ಸನ್ಮಾನ್ಯ ಸಿದ್ದರಾಮಯ್ಯ ವಿಧಾನಸಭೆಯಲ್ಲಿ ಹೇಳಿದ್ರು. ಮದುವೆ ಭಾಗದಲ್ಲಿ ಹೆಚ್ಚು ಬಡವರಿದ್ದಾರೆ, ರೈತರಿದ್ದಾರೆ, ಅಲ್ಪಸಂಖ್ಯಾತರಿದ್ದಾರೆ, ಮತ್ತೆ ಹಿಂದುಳಿದವರು ಇದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ. ಅದಕ್ಕೋಸ್ಕರ ನಮಗೆ ಹೆಚ್ಚು ಸಾಲ ಕೊಡ್ತಕ್ಕಂಥ ಅಗತ್ಯವಿದೆ ಅಂತ ಹೇಳಿ ಅವರು ಕೂಡ ವಿಧಾನಸಭೆ ಅಧಿವೇಶನದಲ್ಲಿ ಹೇಳಿದ್ರು. ನಾನು ತಿರ್ಲಿಲ್ಲ, ನಾಳೆ ದಿವಸ ಮಾಧ್ಯಮದ ಮೂಲಕ ಹೇಳಿದೆ. ನಾನು ಅವರ ಮದುವೆ ಜಾಸ್ತಿ ಕೊಟ್ಟಿದ್ದೀನಿ, ಈಗ ಮೂರನೇ ದಿನಗಳಲ್ಲಿ ಇನ್ನೂ ಜಾಸ್ತಿ ಕೊಡ್ತೀನಿ, ಅವರ ಕೇಳಕ್ಕೆ ಅಂತ ಹೇಳಿದ್ರು. ಆದ್ರಿಂದ ನಮ್ಮ ಭಾಗದಲ್ಲಿ ಹೆಚ್ಚು ರೈತರು ನಾವು ಮಳೆ ಆಶ್ರಯದಲ್ಲಿ ಜೀವನ ಮಾಡ್ತಾರೆ. ನಮ್ಗೆ ಯಾವುದೇ ನೀರಾವರಿ ಸೌಲಭ್ಯ ಇಲ್ಲ. ಮಳೆ ಆಶ್ರಯದಲ್ಲಿ ಬೇಸಾಯ ಮಾಡ್ತಕ್ಕಂಥವ್ರಿಗೆ ಏನಾದರೂ ಮಳೆಗಾಲ ತೋರಿದ್ರೆ ಮಾತ್ರ ನಾವು ಹಾಕಿ ಬಂಡವಾಳ ನಮಗೆ ಬರ್ತದೆ. ಮಳೆಗಾಲ ಅವತ್ತು ಬೇರೆ ಏನಾದರೂ ನಾವು ಮಳೆಗಾಲ ಹಾಕಿ ಬಂಡವಾಳ ನಮ್ಗೆ